ಅರೆರೆ ಅವಳ ನಗುವ. ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟ ತಕ್ಷಣ ಒಳಗೆ ಕೂತಿದ್ವಿ. 3 ಮಂದಿ ಬಂದ್ರಿ ಹುಡುಗಿಯಾರು. ಲೇಟ್ ಎಂಟ್ರಿ ಕ್ಲಾಸಿಗೆ. ಫಸ್ಟ್ ಡೇ ಅದು ನಂಗೆ ಭಾರಿ ನಗು ಬರತ್ತಿತ್ತು. ಹಂಗೆ ಚಲೋನ ಅನ್ಸತ್ತ 3 ಜನ ನೋಡಿ. ಇಷ್ಟು ಈಗೂರು ಮತ್ತು ಹಂಗದಾರ. ಮತ್ತು ಟಾಮ್ ಆ್ಯಂಡ್ ಜೆರಿ ಗತಿ ಕಿತ್ತಾಡ್ತಾರೆ. ಟಾಮ್ ಆ್ಯಂಡ್ ಜೆರಿ ಗತಿ ಅದಕ್ಕಿಂತ ಬೆಸ್ಟ್ ಬಾಂಡ್, ಅಷ್ಟು ಚಲೋ ಬಾಂಡ್ ಐತೆ ಅವ್ರದ್ದು. ಅದ್ರೊಳಗೆ ನಾನು ಫಸ್ಟ್ ನೋಡಿದ್ದು ಅಂತಂದ್ರೆ ರೋಜಾನ, ನಿಖಿತಾನ, ಪೂಜಾನ. ಅವ್ರು ನೋಡಿ ನಂಗೆ ಭಾಳ ಚಲೋ ಅನ್ನಿಸ್ತು. ಅರೇ ಎಷ್ಟು ಮಸ್ತ್ ಅದಾರ ಅಲ್ಪ ಇವ್ರ. ಡೇ ಬೈ ಡೇ ಸ್ವಲ್ಪ ದಿನ ಹೋದಂಗೆ ಎಲ್ಲರೂ ಪರಿಚಯ ಆದ್ರೆ ಸೊ ಎಲ್ಲರಿಗೂ ನಾಂಕಿ ಈಗ ಹೇಳೋದೇನಂದ್ರೆ ಕಾಲೇಜ್ ಬಿಟ್ಟು ಹೋಗೇವಿ. ಆಲ್ ದ ಬೆಸ್ಟ್ ನಿಮ್ಗೆ ಎಲ್ಲರಿಗೂ. ಆಮೇಲೆ ಎಲ್ಲರಿಗೂ ಚಲೋ ಆಗಲಿ, ಒಳ್ಳೇದಾಗಲಿ. ಗ್ರ್ಯಾಜುಯೇಷನ್ ಡೇಗಂತೂ ಎಲ್ಲರೂ ಸಿಗ್ತೇವೆ ಅಫ್ಕೋರ್ಸ್. ನೋಡ್ಬೇಕು ಅವಾಗ ಹಂಗೆ ಇರ್ತೈತಿ ಅಂತಂದ್ರೆ. ಆ್ಯಕ್ಚುಲಿ ನನ್ನ ಬಗ್ಗೆನೇ ನಾನು ಭಾಳ ಎಕ್ಸೈಟೆಡ್ ಇದ್ದೀನಿ, ಏನಕ್ಕಿತ್ತೆ ನಮ್ಮ 3 ವರ್ಷ ಬಿಟ್ಟು ಅಂತಂದು. ಸೊ ಈಗ ನಾನಂತರೂ ನೆಕ್ಸ್ಟ್ MSc ಮಾಡ್ಬೇಕಂತ ಅಂದ್ಕೊಂಡೀನಿ. ಸೀಟ್ ಸಿಕ್ಕರೆ ಮಾಡ್ತೇನೆ. ಗೌರ್ಮೆಂಟ್ ಸೀಟ್ ಸಿಕ್ಕರೆ ಮಾಡ್ತೇನೆ ರೀ, ಅಷ್ಟೇ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸುಸ್ವಾಗತ. ನಾನು ಅನ್ಕೊತೀನಿ ಎಲ್ಲರೂ ಮಸ್ತ್ ಬಿಂದಾಸ್ ಅದಿರಿ ಅಂತ. ಸೊ ನನಗನ್ಸೋ ಮಟ್ಟಿಗೆ ಎಲ್ಲರೂ ಮಸ್ತ್ ಬಿಂದಾಸ್ ಅದಿರಿ. ಬಟ್ ಏನಾಗೈತಿ ಸದ್ಯಕ್ಕೆ ಅಂತಂದ್ರೆ ಡಿಗ್ರಿ ಕಾಲೇಜ್ ಮುಗೀತು ಗೊತ್ತೈತಿ. ಕುತ್ಕೊಂಡಿಗೆ ಎಲ್ಲರೂ ಗ್ಯಾಲರೀಸ್ ಆಗಿನ ಫೋಟೋಸ್, ಇನ್ಸ್ಟಾ ಸ್ಟೋರಿ, ಹೈಲೈಟ್ಸ್, ಆರ್ಚಿವ್ಸ್ನ ಓಪನ್ ಮಾಡಿ ನೋಡ್ತಾ ಇರ್ತೀರ. ಗ್ಯಾಲ್ರಿ ಆಯಿತು ಇದು. ನಮ್ಮ ಮೆಮೊರೀಸ್ ಎಷ್ಟು ಚೆನ್ನಾಗಿತ್ತು KLE PC ಜಾಬಿನ್ ಕಾಲೇಜ್ನಾಗ ಅಂತಂದ್ರೆ ಮರೆಯೋಕೆ ಆಗ್ಲಾರ್ದಂತಹ ಫ್ರೆಂಡ್ಸ್, ಕಾಲೇಜ್ ಲೆಕ್ಚರರ್ಸ್ ಅಂತೂ ದಿ ಬೆಸ್ಟ್ ಅಂದ್ರೆ ದಿ ಬೆಸ್ಟ್. ಸೊ ಇಲ್ಲಿಗೆ ನಮ್ಮದು BSc ಕಂಪ್ಲೀಟ್ ಆಯ್ತು. ಬರೀ ನಮ್ಮ ಕಾಂಬಿನೇಷನ್ದವ್ರು ಅಷ್ಟೇ ಅಲ್ದ ಬೇರೆ ಕಾಂಬಿನೇಷನ್, ಬೇರೆ ಡಿವಿಷನ್ಸ್ ಫ್ರೆಂಡ್ಸ್ ಕೂಡ ತುಂಬ ಚೆನ್ನಾಗಿದ್ರೆ, ಭಾಳ ಅಂದ್ರೆ ಭಾಳ ಚಲೋ ಇದ್ರಿ. ಆ್ಯಂಡ್ ನಮಗೆ ಮರೆಯೋಕ್ಕಾಗಂಗಿಲ್ಲ, ಅಷ್ಟು ಚಲೋ ಎಲ್ಲ ಫ್ರೆಂಡ್ಸ್ ಇದ್ರು. ಮೇನ್ ಕ್ಯಾಂಪಸ್ ಭಾರಿ ಸಣ್ಣದಿತ್ತು ಖರೆ. ಬಟ್ ದ ಬಾಂಡಿಂಗ್ ಬಿಟ್ವೀನ್ ಎಲ್ಲರ ನಡುವೆ ಇರುವಂಥ ಬಾಂಡಿಂಗ್ ಗಿಚ್ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಲೈಫ್ ಲಾಂಗ್ ಇಟ್ಕೋತೀವಿ ಎಲ್ಲರ ಫ್ರೆಂಡ್ಶಿಪ್. ನಾನು ಅಂಕಿ ಪರ್ಸ್ನಲಿ